ನಮಸ್ಕಾರ ಫ್ರೆಂಡ್ಸ್, ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ಸೊ ಒಂದು ವೀಕ್ ಲೇಟಾಗಿ ಆಗ್ತಾ ಇದ್ದೀನಿ, ಸೊ ಸಾರಿ ಕೇಳ್ತೀನಿ. ಈ 7 ಸೀಡ್ಸ್ ಬಗ್ಗೆ ವಿಡಿಯೋ ಹಾಕಿದ್ಮೇಲೆ ತುಂಬ ಜನ ಈ ಒಂದು ಸೀಡ್ಸ್ಗಳನ್ನ ಯಾವ ರೀತಿ ಉಪಯೋಗಿಸೋದು ಅಂತ ವಿಡಿಯೋ ಮಾಡಿ ಹಾಕಿ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರು. ತುಂಬ ಜನ ಈ 7 ಸೀಡ್ಸ್ಗಳನ್ನ ಕೂಡ ಪರ್ಚೇಸ್ ಮಾಡಿದ್ರು, ಬಟ್ ಹೇಗೆ ಬಳಸೋದು ಅನ್ನೋದು ಗೊತ್ತಿರಲಿಲ್ಲ. ಸೊ ಹಂಗಾಗಿ ಇವತ್ತು ಈ ಒಂದು ಸೀಡ್ಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಯಾವ್ಯಾವ ಸೀಡ್ಸ್ಗಳಲ್ಲಿ ಯಾವ ರೀತಿ ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹೇರ್ ಕೇರ್ಗೆ, ಸ್ಕಿನ್ ಕೇರ್ಗೆ ಮತ್ತು ವೆಯ್ಟ್ ಲಾಸ್ ಜೊತೆಗೆ ವೆಯ್ಟ್ ಗೇನ್ ಪ್ರತಿಯೊಂದು ಆರೋಗ್ಯಕ್ಕೂ ಕೂಡ ಈ ಒಂದು ಸೀಡ್ಸ್ಗಳು ನಮಗೆ ತುಂಬಾ ಉಪಯೋಗ. ನಮ್ಮ ಅಡುಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಸಿಗುವಂಥ ಈ 7 ಬಗೆಯ ಸೀಡ್ಸ್ಗಳನ್ನು ಸರಿಯಾಗಿ ಬಳಸಿದರೆ ದೇಹಕ್ಕೆ ಎನರ್ಜಿ, ಡೈಜೆಷನ್ ಒಳ್ಳೆಯದು, ಎಲುಬು, ಹೃದಯ, ಚರ್ಮ, ಕೂದಲು ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ. ಆದರೆ ಒಂದು ವಿಷಯ, ಎಲ್ಲರೂ ಎಲ್ಲ ಬೀಜಗಳನ್ನ ಒಂದೇ ಥರ ತಿನ್ನಬಾರ್ದು. ಪ್ರಮಾಣ ಮತ್ತು ವಿಧಾನ ಬಹಳ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ಈ ವಿಡಿಯೋನ ಫುಲ್ ನೋಡಿ, ಕೊನೆಯಲ್ಲಿ ಯಾರಿಗೆ ಯಾವ ಬೀಜ ಸೂಟ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಎಳ್ಳಿನ ಬಗ್ಗೆ. ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ತುಂಬ ಜಾಸ್ತಿ ಇರುತ್ತೆ. ಮೊಣಕಾಲು ನೋವನ್ನು ಕಡಿಮೆ ಮಾಡುತ್ತೆ. ಎಲುಬು ತುಂಬ ವೀಕ್ ಆಗಿರೋದನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಹೆಣ್ಮಕ್ಳಿಗೆ ವಿಶೇಷವಾಗಿ ಇದು ಉಪಯೋಗ ಆಗುತ್ತೆ. ಯಾವಾಗ ತಿನ್ನಬೇಕು ಅಂದರೆ ಚಳಿಗಾಲದಲ್ಲಿ ಇದನ್ನು ಹೆಚ್ಚಾಗಿ ಬಾಡಿಯನ್ನು ಹೀಟಾಗಿ ಮಾಡುತ್ತೆ. ಹಾಗಾಗಿ ಉಷ್ಣಾಂಶ ಜಾಸ್ತಿ ಇರೋರು ಇದನ್ನು ಹೆಚ್ಚಾಗಿ ಸೇವಿಸಬಾರ್ದು. ಅದರಿಂದಾಗಿ ಸಂಕ್ರಾಂತಿ ಹಬ್ಬಗಳಲ್ಲಿ ಎಳ್ಳು ಬೆಲ್ಲವನ್ನು ಮಾಡುವಂಥದ್ದು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಅಥವಾ ಪ್ರೆಗ್ನೆಂಟ್ ಆಗಿರೋರು ಮಾತ್ರ ಎಳ್ಳನ್ನು ಸೇವಿಸಬಾರ್ದು. ಎರಡನೇದಾಗಿ ನಾವು ಇನ್ನೊಂದು ಸೀಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಅಂತ ಅಂತಾರೆ. ಅದೇ ಕುಂಬಳಕಾಯಲ್ಲಿ ನಾವು ಬೀಜನ ತೆಗೆದುಬಿಟ್ಟು ಬಿಸಾಡ್ಬಿಡ್ತೀವಿ, ಬಟ್ ಇದಕ್ಕೆ ತುಂಬಾ ರೈಟ್ ಇದೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಪಂಪ್ಕಿನ್ ಸೀಡ್ಸಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಜಿಂಕ್ ಹೆಚ್ಚಾಗಿರುತ್ತೆ, ಮ್ಯಾಗ್ನೀಷಿಯಂ ತುಂಬ ಜಾಸ್ತಿ ಇರುತ್ತೆ. ಇದು ದೇಹವನ್ನು ಬಲ ಹೆಚ್ಚಾಗಿಸುತ್ತೆ, ಎಲುಬುಗಳನ್ನು ಗಟ್ಟಿ ಮಾಡಿಸುತ್ತೆ. ಜೊತೆಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರಾತ್ರಿಯಲ್ಲಿ ನಿದ್ದೆ ಸರಿಯಾಗಿ ಬರಲ್ಲ ಅಂತ ಹೇಳೋರು ಪಂಪ್ಕಿನ್ ಸೀಡ್ಸ್ನ ಟ್ರೈ ಮಾಡ್ಬೋದು. ನಿದ್ದೆ ಕರೆಕ್ಟಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ದಿನಕ್ಕೆ 1 ಸ್ಪೂನ್ ಆರಾಮಾಗಿ ನಾವು ಸೇವಿಸಬಹುದು. ಮೂರನೇದು ಬಂದು ವಾಟರ್ ಮೆಲನ್ ಸೀಡ್ಸ್. ಇದನ್ನು ಕಲ್ಲಂಗಡಿ ಬೀಜ ಅಂತ ಕೂಡ ಕರಿತೀವಿ. ಆದರೆ ನಾವು ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕಾದ್ರೆ ಈ ಒಂದು ಸೀಡ್ಸನ್ನು ಬಿಸಾಡ್ತೀವಿ, ಬಟ್ ಇದರಲ್ಲಿ ತುಂಬ ಪೋಷಕಾಂಶಗಳಿದೆ. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಹೆಚ್ಚಾಗಿರುತ್ತೆ. ಹಾಗೆ ತುಂಬ ವೀಕ್ ಇರೋವಂಥವ್ರು ಇದನ್ನು ಬಳಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದನ್ನು ಹೇಗೆ ಉಪಯೋಗಿಸೋದು ಅಂದರೆ ಲೈಟಾಗಿ ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು ಪೌಡರ್ ಮಾಡಿ ಉಪಯೋಗಿಸ್ಕೊಳ್ಬಹುದು. ಇಲ್ಲಾಂದರೆ ಯಾವುದಾದ್ರೂ ಸಲಾಡ್ಗಳಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಚಪಾತಿ ಮಾಡಬೇಕಾದ್ರೂ ಕೂಡ ಹಾಕ್ಕೊಂಡು ನಾವು ಸೇವಿಸಬಹುದು. ನಾಲ್ಕನೇದು ಬಂದು ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಕರೀತಾರೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಹೊಟ್ಟೆಲಿರುವಂಥ ಫ್ಯಾಟ್ನ ಕಡಿಮೆ ಮಾಡುತ್ತೆ. ಮಲಬದ್ಧತೆ ಇರೋರಿಗೆ ಸಹಾಯ ಆಗುತ್ತೆ. ಇದನ್ನು ಹೇಗೆ ತಿನ್ನಬೇಕು ಅಂತಂದರೆ ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡಿ ಕುಡಿಬೋದು. ಆದರೆ ಈ ಬೀಜಗಳನ್ನು ಹಾಗೆ ತಿನ್ನಬಾರ್ದು, ನೀರಲ್ಲಿ ನೆನೆಸಿ ಕೂಡ ನಾವು ಕುಡಿಬಹುದು. ಹೇರ್ ಕೇರ್ಗೆ ತುಂಬಾ ಒಳ್ಳೆಯದು. ಅದ್ರ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡಿ. ಹಾಗೆ ಸ್ಕಿನ್ ಕೇರ್ಗೆ ಈ ಒಂದು ಫ್ಲಾಕ್ಸ್ ಜೆಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಫೇಸ್ ಗ್ಲೋ ಆಗೋದಕ್ಕೆ, ಹಾಗೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ, ಶೈನಿಂಗ್ ಆಗೋದಕ್ಕೆ ಈ ಅಗಸೆ ಬೀಜ ತುಂಬ ಹೆಲ್ಪ್ ಮಾಡುತ್ತೆ. ನಿಮಗೆ ಅದ್ರ ರಿಲೇಟೆಡ್ ವಿಡಿಯೋ ಬೇಕಂತಂದರೆ ನನ್ನ ಚಾನಲಲ್ಲಿ ಇದೆ. ಹಾಗೆ ಬೇರೆ ರೀತಿಯ ವೀಡಿಯೋಸ್ ಕೂಡ ನಾನು ಮಾಡ್ತೀನಿ, ಕಮೆಂಟ್ ಮಾಡಿದ್ರೆ. ಈ ಅಗಸೆ ಬೀಜದಿಂದ ಚಟ್ನಿ ಪುಡಿ ಕೂಡ ಮಾಡ್ತಾರೆ. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 5ನೇ ಸೀಡ್ಸ್ ಬಂದು ಚಿಯಾ ಸೀಡ್ಸ್. ಈ ಚಿಯಾ ಸೀಡ್ಸಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು, ಶುಗರ್ ಕಂಟ್ರೋಲ್ ಮಾಡುತ್ತೆ. ಚಿಯಾ ಸೀಡ್ಸ್ಗಳನ್ನ ಹಾಗೆ ತಿನ್ನಬಾರ್ದು, ಇದನ್ನು ನೀರಲ್ಲಿ ನೆನೆಸಿನೇ ನಾವು ತೊಗೊಳ್ಬೇಕು. ಗ್ಯಾಸ್ಟ್ರಿಕ್ ಹೆಚ್ಚಾಗಿರೋರು ಇದನ್ನು ತೊಗೊಳ್ಬಾರ್ದು. ಸ್ಕಿನ್ ಗ್ಲೋ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ, ಪೀರಿಯಡ್ಸ್ ಕರೆಕ್ಟಾಗಿ ಆಗುತ್ತೆ. ಹಾಗೆ ಚಿಯಾ ಸೀಡ್ಸ್ಗಳನ್ನು ಯಾರೆಲ್ಲ ತಿನ್ನಬಾರ್ದು ಅನ್ನೋದನ್ನ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಚಿಯಾ ಸೀಡ್ಸ್ ಬೆನಿಫಿಟ್ಸು ಮತ್ತು ಅವೇರ್ನೆಸ್ 2 ವಿಡಿಯೋ ಕೂಡ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಮಿಸ್ ಮಾಡದೆ ಒಂದ್ಸಲ ವೀಡಿಯೋನ ಚೆಕ್ ಮಾಡಿ. ಈ ಸೀಡ್ಸ್ಗಳು ನಮಗೆ ಎಷ್ಟು ಉಪಯೋಗಕಾರಿಗಳು, ಎಷ್ಟು ಪೋಷಕಾಂಶಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗೆ ಈ ಒಂದು ಸೀಡ್ಸ್ಗಳನ್ನು ಯಾರೆಲ್ಲ ಸೇವಿಸಬಾರ್ದು ಅನ್ನೋದು ನಿಮಗೆ ಇಂಟ್ರೆಸ್ಟ್ ಇತ್ತು, ಅದರ ಮಾಹಿತಿ ಬೇಕು ಅಂತಂದರೆ ನನಗೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸೀಡ್ಸ್ಗಳನ್ನು ಯಾರೆಲ್ಲ ಬಳಸಬಾರ್ದು, ಯಾಕೆ ಅನ್ನೋದ್ರ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. 6ನೇ ಸೀಡ್ಸ್ ಬಂದು ಸಬ್ಜಾ ಬೀಜ. ಇದನ್ನು ಸಬ್ಬಕ್ಕಿ ಬೀಜ ಅಂತ ಕೂಡ ಕರೀತಾರೆ, ಸಬ್ಜಾ ಸೀಡ್ಸ್ ಅಂತಾರೆ. ಹಾಗೆ ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ. ಇದಕ್ಕೆ ಇನ್ನೊಂದು ಮೇನ್ ಹೆಸರು ಅಂತಂದರೆ ದೇಹ ತಂಪು ಮಾಡುವ ಬೀಜ ಅಂತ ಕೂಡ ಕರೀತಾರೆ. ಅಂದರೆ ಇದನ್ನು ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬಾ ಒಳ್ಳೆಯದು, ಆ್ಯಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಇದನ್ನು ತುಂಬಾ ಉಪಯೋಗಿಸ್ತಾರೆ. ಇದನ್ನು ನೀರಿನಲ್ಲಿ ನೆನೆಸಿ ನಾವು ಇದನ್ನು ಮಜ್ಜಿಗೆ ಕೂಡ ಹಾಕೊಂಡು ಯೂಸ್ ಮಾಡ್ಬೋದು, ಸಲಾಡಲ್ಲಿ ಯೂಸ್ ಮಾಡಬಹುದು, ಅಥವಾ ಗಂಜಿಯಲ್ಲಿ ಹಾಕ್ಕೊಳ್ಬೋದು. ಮತ್ತು ಐಸ್ ಕ್ರೀಮ್ಗಳಲ್ಲೂ ಕೂಡ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಆದರೆ ಇದನ್ನು ಡ್ರೈ ಆಗಿ ಹಾಗೆ ಉಪಯೋಗಿಸಬಾರ್ದು, ನೀರಿನಲ್ಲಿ ನೆನೆಸಿನೇ ಉಪಯೋಗಿಸಬೇಕು. ನಾವು ನೀರಲ್ಲಿ ನೆನೆಸಿದಾಗ ಈಗ 1 ಸ್ಪೂನ್ ನಾವು ಸಬ್ಜಾ ಸೀಡ್ಸ್ ಹಾಕ್ತೀವಿ ಅಂದರೆ 1 ಗ್ಲಾಸ್ ನೀರು ಅದಕ್ಕೆ ಬೇಕಾಗುತ್ತೆ. ನಾವು ಡ್ರೈ ಹಾಗೆ ತೊಗೊಂಡ್ವಿ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ನೀರಿನ ಅಂಶವನ್ನು ಹೀರ್ಕೊಂಡು ನಮಗೆ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ನಾವು ಇದನ್ನು ನೀರಲ್ಲಿ ನೆನೆಸಿನೇ ತೊಗೊಳ್ಬೇಕು. ನೆನೆಸಿರುವಂಥ ಸಬ್ಜಾ ಸೀಡ್ಸನ್ನು ನೀವು ಮೊಸರಲ್ಲಿ ಹಾಕೊಂಡು ಕೂಡ ಅದನ್ನು ತಿನ್ಬೋದು. ಇಲ್ಲಾಂದರೆ 1 ಬಾಟಲ್ ನೀರಿಗೆ ಇದನ್ನು ಹಾಕೊಂಡು, ಅಂದರೆ ನೀವು ಬೆಳಗಿಂದ ಸಂಜೆವರೆಗೂ ಕೂಡ ನೀವು ಇದನ್ನು ಸಬ್ಜಾ ಸೀಡ್ಸ್ ನೀರನ್ನು ಆರಾಮಾಗಿ ಕುಡಿಬೋದು. ದೇಹವನ್ನು ತಂಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಬೇಸಿಗೆ ಕಾಲದಲ್ಲಿ ತುಂಬಾ ಯೂಸ್ ಮಾಡೋದು ಒಳ್ಳೆಯದು. ಕೊನೆಯದಾಗಿ 7ನೇ ಸೀಡ್ಸ್, ಇದು ಬಂದು ಸೂರ್ಯಕಾಂತಿ ಬೀಜ
ಬೀಜ, ಸನ್ಫ್ಲವರ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಸೂರ್ಯಕಾಂತಿ ಬೀಜಗಳಲ್ಲಿ ವಿಟಮಿನ್ ಇ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಚರ್ಮದ ಹೊಳಪು ಜಾಸ್ತಿ ಮಾಡಲಿಕ್ಕೆ, ಕೂದಲು ಉದುರುವಿಕೆನ ಕಡಿಮೆ ಮಾಡೋದಕ್ಕೆ, ಹಾಗೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ತುಂಬ ಸ್ಟ್ರೆಸ್ ಇರುವವರಿಗೆ ಈ ಒಂದು ಸನ್ಫ್ಲವರ್ ಸೀಡ್ಸನ್ನು ದಿನ 1 ಸ್ಪೂನ್ ತಗೊಳ್ಳೋದ್ರಿಂದ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಹಾಗೆ ಅತಿಯಾಗಿ ತಿಂದರೆ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ದಿನಕ್ಕೆ 1 ಸ್ಪೂನ್ ಅಷ್ಟೇ ನಾವು ತಿನ್ನಬೇಕು. ನಾವು ಇವೆಲ್ಲ ಸೀಡ್ಸನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಕೂಡ ನಾವು ತಗೊಳ್ಬಹುದು. ಆದರೆ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಎರಡೂ ಕೂಡ ನೀರಲ್ಲಿ ನೆನೆಸಿ ತಗೊಳ್ಬೇಕು. ಇವೆಲ್ಲ ಸೀಡ್ಸ್ಗಳನ್ನ ಉಪಯೋಗಿಸ್ಕೊಂಡು ಲಡ್ಡು ಕೂಡ ಮಾಡ್ಕೊಳ್ಬೋದು, ಇಲ್ಲ ಪ್ರೋಟೀನ್ ಪೌಡರ್ ಕೂಡ ತಯಾರಿಸಿಟ್ಕೊಳ್ಬೋದು. ಇಲ್ಲಾಂದರೆ ಎಲ್ಲ ಸೀಡ್ಸ್ಗಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಮಕ್ಳಿಗೆ ಸಂಜೆ ಹೊತ್ತು ಬಂದಾಗ ಸ್ನ್ಯಾಕ್ಸ್ ಆಗಿ ಕೂಡ ಕೊಡಬಹುದು. ಇಲ್ಲಾಂದರೆ ಈ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಚಿಕ್ಕದಾಗಿ ಲಡ್ಡು ಕೂಡ ಮಾಡ್ಕೊಳ್ಬಹುದು. ನಾನು ಇವನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಪ್ರೋಟೀನ್ ಪೌಡರ್ ಕೂಡ ತಯಾರಿಸ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಈ ಒಂದು ಪ್ರೋಟೀನ್ ಪೌಡರು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋದಕ್ಕೆ, ಹಾಗೆ ಸ್ಕಿನ್ ಕೇರ್ ಮಾಡೋದಕ್ಕೆ, ಸ್ಕಿನ್ ಗ್ಲೋ ಆಗೋದಕ್ಕೆ, ಹಾಗೆ ಕೂದಲು ಉದುರುತ್ತಾ ಇತ್ತು ಅಂತಂದರೆ ಕೂದಲು ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಸೀಡ್ಸ್ಗಳು ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಇವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋ ಒಂದು ಸರಿಯಾದ ವಿಧಾನಗಳನ್ನು ನಾವು ತಿಳ್ಕೊಂಡಿರಬೇಕು ಅಷ್ಟೇ. ಹಾಗೆ ಯಾರೆಲ್ಲ ಇದನ್ನು ಉಪಯೋಗಿಸಬಾರ್ದು ಅನ್ನೋ ಮಾಹಿತಿ ಕೂಡ ಖಂಡಿತ ನಾವು ತಿಳ್ಕೊಂಡಿರಬೇಕು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ತುಂಬ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರಿ ಅಂತಂದರೆ, ಆರೋಗ್ಯ ಅಂತಂದರೆ ದುಬಾರಿ ಮಾತ್ರೆಗಳನ್ನು ತಗೊಳ್ಳೋದಲ್ಲ, ಒಂದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ಆಹಾರಗಳನ್ನು ಸೇವನೆ ಮಾಡುವಂಥದ್ದು. ರೈತರು ಬೆಳೆಸಿರುವಂಥ ಈ ಸಣ್ಣ ಬೀಜಗಳಲ್ಲಿ ನಮ್ಮ ಜೀವನದ ಒಂದು ದೊಡ್ಡ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಉಪಯೋಗ ಆಯಿತು ಅಂದರೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸಬ್ರೇನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾಕೆ ಅಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ಈ ರೀತಿ ಇನ್ಫಾರ್ಮೇಷನ್ ವೀಡಿಯೋಸ್ ನಿಮಗೆ ತಲುಪೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವ ಒಂದು ಸೀಡ್ಸನ್ನು ಪ್ರತಿದಿನ ತಿಂತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನಾನು ಈ ಸೀಡ್ಸ್ಗಳನ್ನು ಶಾಪ್ಸಿನಲ್ಲಿ ತರಿಸ್ಕೊಂಡಿದ್ದೆ. ಇವಾಗ ಆಫರ್ ನಡೀತಾ ಇತ್ತು, ಹಂಗಾಗಿ ತುಂಬ ಕಡಿಮೆ ಬೆಲೆಗೆ ನನಗೆ ಸಿಕ್ಕಿರೋ ಅಂಥದ್ದು. ನಿಯರ್ಲಿ ನನಗೆ ಒಂದು ಪೀಸು 22 ರೂಪೀಸ್ ಅಂದ್ಕೊಳ್ತೀನಿ. ನನ್ನ ಪ್ರೈಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಬೇಕು ಅಂದರೆ ಖಂಡಿತ ಅದನ್ನು ಪರ್ಚೇಸ್ ಮಾಡ್ಬೋದು. ಒಂದೊಂದು ಪ್ಯಾಕೆಟು 50 ಗ್ರಾಮಷ್ಟು ಬಂದಿತ್ತು. ಬಟ್ ನಾನು ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಪೌಡ್ರಿಗೆ ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಸ್ಕಿನ್ ಕೇರ್, ಹೇರ್ ಕೇರ್ಗೆ ಅಂತ ಕೂಡ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಸೀಡ್ಸ್ಗಳನ್ನ ಯಾವ ರೀತಿಯಾಗಿ ನಾವು ಸ್ಕಿನ್ ಕೇರ್, ಹೇರ್ ಕೇರ್ಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಸೀಡ್ಸ್ಗಳ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ನಾನು ಖಂಡಿತ ಲಿಂಕ್ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೂಡ ಕೊಡ್ತೀನಿ. ನೋಡಿ, ನಾನು ನಿಮಗೆ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ಎರಡನ್ನೂ ಕೂಡ ನೆನೆಸಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ನಾನು ಹಾಕೊಂಡಾಗ 1 ಸ್ಪೂನ್ ಇದ್ದಿದ್ದು. ನಾನು ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ರೆ ನಾನು ಮಾರ್ನಿಂಗ್ ಅದು ನೆಂದ ಮೇಲೆ ಎಷ್ಟಿದೆ ಅನ್ನೋ ಕ್ವಾಂಟಿಟಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಸ್ಪೂನ್ ಹಾಕಿರುವಂಥದ್ದು 1 ಗ್ಲಾಸ್ ನೀರು ಹಾಕಿ ನಾನು ನೈಟ್ ಫುಲ್ ಅದನ್ನು ಸೋಕ್ ಮಾಡಬೇಕು. ಸಬ್ಜಾ ಸೀಡ್ಸು ಬೇಗ ನೆನೆಯುತ್ತೆ, ಆದರೆ ಚಿಯಾ ಸೀಡ್ಸು ನೆನೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡ್ತಾ ಇದ್ದೀರಲ್ಲ, ಗ್ಲಾಸ್ ಫುಲ್ ಆಗಿದೆ. ಅದರಿಂದನೇ ಹೇಳೋದು ಇವೆರಡನ್ನೂ ಕೂಡ ಡ್ರೈ ಆಗಿ ತಗೊಳ್ಬಾರ್ದು, ನಮ್ಮ ದೇಹದಲ್ಲಿರುವಂಥ ನೀರಿನ ಅಂಶ ಹೀರ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು. 7 ಸೀಡ್ಸ್ಗಳ ಬೆನಿಫಿಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದೆ. ನೀವು ಇಷ್ಟ ತನಕ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ.